ನಿಮ್ಗೆ ಸುಧಾಕರ್ ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಂದು ಫಸ್ಟ್ ವ್ಲಾಗ್ ಯೂಟ್ಯೂಬಲ್ಲಿ. ಫಸ್ಟ್ ವ್ಲಾಗ್ ಯಾವುದು ಇದೇ ಥರ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಮಾತಾಡೋಕ್ಕೆಲ್ಲ ಒಂಥರ ಆಗ್ತಿದೆ. ಸೊ ಇರಲಿ, ಫಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಅಡ್ವೊಕೇಟ್ ಮುಕುಂದ್ ಅವರಿದ್ದಾರೆ, ನಮ್ಮ ಕೂಡ ಯಾರಿಲ್ಲ ನಮ್ಮ ಫ್ರೆಂಡು ಮಿಸ್ಟರ್ ಅಡ್ವೊಕೇಟ್. ಅವ್ರ ಜೊತೆ ಸ್ವಲ್ಪ ಒಂದು ಚಿಕ್ಕ ಮಿನಿ ಇಂಟರ್ವ್ಯೂ ಇದ್ದಾರ, ಅವ್ರು ತಗೊಳೋಣ. ಏನಕ್ಕೆ ಇನ್ಫಾರ್ಮೇಶನ್? ಫಸ್ಟ್ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಒಂದು ಫ್ರೆಂಡು ನಾನು ಎತ್ಕೊಂತೀನಿ, ಕಾಲ್ ಮಾಡ್ತೀನಿ. ಹಲೋ ಮುಕುಂದ, ಈ ಥರ ನನಗೆ 1 ಲಕ್ಷ ಬೇಕು ಕಾಸು. ನೀನೇನು ಹೇಳ್ತೀಯಾ? 1,000 2,000 ಇದ್ದಿದ್ರೆ ಕೊಟ್ಟಿರೇನೆ ಅಂತೀಯ. ಅರೆ 1 ಲಕ್ಷ ಬೇಕಂದ್ರೆ ನೀನು ಯೋಚನೆ ಮಾಡ್ತೀಯಾ? ಖಂಡಿತ ಕರೆಕ್ಟ್ ಅಲ್ಲ? 1 ಲಕ್ಷ ಹೌದು, ದುಡ್ಡು ಅಂದ್ರೆ ಒಂದು ಥಿಂಕಿಂಗ್ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು? ಕೊಡೋದ ಬೇಡ? ಇವಾಗ ನಿನಗೂ ಸ್ವಲ್ಪ ಎಮರ್ಜೆನ್ಸಿ ಬೇಕಾಗುತ್ತೆ, ಏನ್ ಮಾಡಕ್ಕಾಗಲ್ಲ. ಆವಾಗ ನಿಮ್ಗೆ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ. ಅಷ್ಟೇ. ನಾನು ಏನು ಗ್ಯಾದರ್ ಆಗಿದೆ ನಮ್ಗೆ ಏನ್ ಗೊತ್ತಿದೋ ನಾನು ಹೇಳ್ಬರ್ಲೆ, ಆಯ್ತಾ? ಅದು ಓವರ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಮೆಸೇಜ್ ಅಷ್ಟೇ. ಇವಾಗ ಒಬ್ಬ ಗೊತ್ತಿರೋಬಹುದು, ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದೆ ಒಂದು ಮೆಸೇಜ್ ಅಷ್ಟೇ. ಒಂದು 2 ಲಕ್ಷ ಸಾಲ ತಗೊಂತೀಯ, ಕ್ಯಾಶಲ್ಲಿ ತಗೊಂತೀಯ, ಅಕೌಂಟ್ ಕ್ಯಾಶಲ್ಲಿ ತಗೊಂತೀಯ, ಇಲ್ಲ ಅಂತಂದಾಗ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಕೊಂತೀಯ, APS ಮಾಡ್ಕೊಂತೀಯ, NEFT ಮಾಡ್ಕೊಂತೀಯ, ಬೈ ಹ್ಯಾಂಡ್ ತಗೊಂತೀಯ. ಆ ಟೈಮಲ್ಲಿ ನಿನ್ಗೆ ಬದ್ಧತೆ ಅಂತ ಏನ್ ತಗೊಂತೀಯ? ಒಂದು ಚೆಕ್ ತಗೋಬೇಕು, ಇಲ್ಲ ಒಂದು ಅಗ್ರಿಮೆಂಟ್ ಮಾಡಿಸ್ಕೋಬೇಕು. ಎರಡರಲ್ಲಿ ಇಲ್ಲ ಅಂದಾಗ ಸಿಂಪಲ್ ಅಮೌಂಟ್ ಆಗಿದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಲೇಬೇಕು, ಇಲ್ಲ ಚೆಕ್ ತಗೊಂಡ್ಲೇಬೇಕು. ಹೌದು, ಒಬ್ಬರ ಹತ್ರ ಒಂದು ಫ್ರೆಂಡೇ ಆಗ್ಲಿ, ಆಗ್ಲಿ, ಒಂದು ಕೊಟ್ಟಿದ್ದಾರೆ, ಒಂದು ಅಮೌಂಟ್ ಒಬ್ರು ಕೊಡ್ಬೇಕು. ಅದೇ ಆ ಜನರೇಷನ್ ಬೇರೆ ಇತ್ತು, ಜನರೇಷನ್ ಕೊಟ್ಟಿರೋದನ್ನು ಕೊಡಲ್ಲ ಅಂತ ಹೇಳ್ಬಿಡ್ತಾರೆ. ತಗೊಂಡ ನೀವು ನೋಡಿರ್ತೀರ ತುಂಬಾ ರೀಲ್ಸ್ ಎಲ್ಲ ಅಂತ ಹೇಳ್ತಾರೆ. ಕೊಡೋ ಟೈಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ, ಕೊಟ್ಮೇಲೆ ನಾವು ರಿಕ್ವೆಸ್ಟ್ ಮಾಡ್ಬೇಕು ಅವ್ರ ಹತ್ರ. ನಾನು ಕೊಡಕ್ಕಾಗಲ್ಲ, ಏನ್ ಮಾಡ್ಕಂತೀಯ? ಹೌದು, ಹೇಳೋರು ಇರ್ತಾರೆ, ಕಂಪ್ಲೇಂಟ್ ಕೊಡೋಗು. ನಾನು ಹೇಳೋರು ಇರ್ತಾರೆ. ಹೌದು, ಒಂದು ಸಿಂಪಲ್ ಸೆಕ್ಯೂರಿಟಿ ಪರ್ಪಸ್ ಹೋಗ್ತಾರೆ, ಒಂದು ಚೆಕ್ ತಗೋಬೇಕಾಗುತ್ತೆ. ಫ್ರೆಂಡ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಇದು ಲೇಜಿ ಅಂತ ಮಾಡಬೇಡಿ. ಸುಮ್ಗೆ ಒಬ್ಬರು ಫ್ರೆಂಡ್ ಕೇಳಿದ್ರು, 100 ರೂಪಾಯಿ ಕೇಳಿದ್ರು, 1,000 ರೂಪಾಯಿ ಕೇಳಿದ್ರು, ಓಕೆ. ಅದೇ ದೊಡ್ಡ ವಿಚಾರದಲ್ಲಿ ಹೋಗಿ, ಈ ಜನರೇಷನ್ ನಿಮ್ಗೆ ಗೊತ್ತಲ್ವಾ, ದುಡ್ಡು ಅನ್ನೋದಕ್ಕೆ ಎಲ್ಲ ದೂರ ಆಗ್ತಾರೆ. ಎಲ್ರು ಅಂತ ಅಲ್ಲ, ಸ್ವಲ್ಪ ಜನ ಇರ್ತಾರೆ. ಸ್ವಲ್ಪ ಜನ ಕಷ್ಟಕ್ಕೂ ಸ್ವಲ್ಪ ದುಡ್ಡು ಅಂದಿದ ತಕ್ಷಣ ಅವ್ರ ಹತ್ರ ಇರ್ಬೋದು, ಇರಲ್ಲ. 2 lakh ತಗೊಂತಾರೆ, ಅದು ಇಂಟ್ರೆಸ್ಟ್ ಕೊಡ್ತಾ ಇರ್ತೀರಾ. ಓಕೆ, 2 lakh ತಗೊಂಡಿರ್ತೀರಿ, ಇಂಟ್ರೆಸ್ಟ್ ಕೊಡ್ತಾ ಇರ್ತೀರಾ. 5% ಆಗ್ತದೆ, 5,000 ಮಂತ್ಲಿ ಕೊಡ್ತಾ ಇರ್ತೀರಾ. ಮಂತ್ಲಿ ಆಗ್ತಾ ಇರ್ತಾರೆ. ಒಂದೊಂದು ಟೈಮ್ ಕೊಡಕ್ಕಾಗಲ್ಲ. ಆ ಸಂದರ್ಭನೂ ಬರ್ಬೋದು, ಕೊಡ್ದಿರಾನು ಆಗ್ಬೋದು. ಲಾಸ್ಟ್ 1 ಲಕ್ಷ ಎಕ್ಸಾಂಪಲ್ಗೆ ನಾನು ನಿನ್ನ ಹತ್ರ 1 ಲಕ್ಷ ತಗೊಂಡಿದ್ದೀನಿ. ಓಕೆ, ತಗೊಂಡಿದ್ಯಾ? ಸುಮ್ನೆ ತಗೊಳಕಲ್ಲ. ಏನ್ ಕೊಡ್ತೀಯ ಸೆಕ್ಯೂರಿಟಿ ಪರ್ಪಸ್ ಅಂತ? ಆ ಕಾಲದಲ್ಲಿ ಲ್ಯಾಂಡ್ಸ್, ಪತ್ರಗಳು, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂತ ಇದ್ರು. ಈಗ ನೆಸೆಸಿಟಿ ನಿಮ್ಗೆ ಬೇಕಾಗಿಲ್ಲ. ಒಂದು ಚೆಕ್ ಆಗಿರ್ಬೋದು, ಅದು ಅಗ್ರಿಮೆಂಟ್ ಆಗೋಗಿರ್ಬೋದು. ಹೌದು, ಇದ್ರ ಹೆಸರೇನು? ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ. ಈ ತರ ಸ್ವಲ್ಪ ಒಂದು ಹುಷಾರು ಅಷ್ಟೇ. ಇವಾಗ ದುಡ್ಡು ಯಾರಿಗೂ ಸುಮ್ಗೆ ಬರಲ್ಲ, ಅವ್ರು ಸಂಪಾದಿಸ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಏನೋ ಅವ್ರ ಜೀವನದಲ್ಲಿ ಮಾಡ್ಕೊಂಡು ಎಮರ್ಜೆನ್ಸಿ ಟೈಮಲ್ಲಿ ಇನ್ನೊಬ್ರು ಬೇಕಾಗುತ್ತೆ. ಯಾಕಂದ್ರೆ ಕೊಡ್ದಿರೇನೋ ಇರಕ್ಕಾಗಲ್ಲ. ಚೆಕ್ ಅಂತಂದಾಗ ಅದು ಪ್ರಾಮಿಸರಿ ನೋಟ್ ತರ ಕೊಡ್ತಾರೆ. ಪ್ರಾಮಿಸರಿ ನೋಟ್ ಆಗಿರ್ಬೋದು, ಒಂಥರ ಬರ್ಕೊಡ್ತಾರೆ. ಪ್ರಾಮಿಸರಿ ನೋಟ್ ತರ, ನಾನು ಪ್ರಾಮಿಸ್ ಕೊಡ್ತೀನಿ ಅಂತ. ಚೆಕ್ ಕೈಯಲ್ಲಿ ಕ್ಯಾಶ್ ಆ ತರ ಕೊಟ್ಟವಾಗ ಕೈಯಲ್ಲಿ ಕ್ಯಾಶ್ ಕೊಡಬಾರ್ದು. ಅದಕ್ಕೆ ನಾನು ಹೇಳ್ತಾರೆ, ಕೈಯಲ್ಲಿ ಕ್ಯಾಶ್ ಕೊಟ್ಟಿದ್ದೀರಾ ಅಂದಾಗ ಮ್ಯಾಕ್ಸಿಮಮ್ ಕೈಯಲ್ಲಿ ಕ್ಯಾಶ್ ಕೊಡಬಾರ್ದು, ಡಿಜಿಟಲ್ ಇಂದ ಮಾಡ್ಬೋದು. ಇವಾಗ ನಾನು ನಿನ್ಗೆ ಕೊಟ್ಟಿದ್ದೀರಾ ಎಕ್ಸಾಂಪಲ್ಗೆ 1,000 ರೂಪಾಯಿ ಕೊಡ್ತೀನಿ, ನೀನು ಆಮೇಲೆ ಬರೋ ತಿಂಗಳು ಕೇಳ್ತೀನಿ. ಎಕ್ಸಾಂಪಲ್ 1 ಲಕ್ಷ ಎಕ್ಸಾಂಪಲ್ಗೆ ಬರೋದು ಕೊಟ್ಟಿಲ್ಲ ಅಂತಂದ್ರೆ ಪ್ರೂಫ್ ಏನಿಲ್ಲ, ಸ್ವಲ್ಪ ಏನಿಲ್ಲ. ಡಿಜಿಟಲ್ ಸೆಂಡ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ಇರುತ್ತೆ, ಪ್ರೂಫ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ. ಅದು ನೀವು ಮನಿ ರಿಕವರಿ ಶೀಟ್ ಹಾಕೊಂಡ್ಬಂದು OS ಕೇಸಲ್ಲಿ ಫೈಲ್ ಮಾಡ್ಕೋಬಹುದು. ಓಕೆ, ಇದು ಕ್ರಿಮಿನಲ್ ಕೇಸ್ ಆಗುತ್ತೆ. ಇದು ಚೆಕ್ ಬೌನ್ಸ್ ಅನ್ನೋದು ಓಕೆ, ಕ್ರಿಮಿನಲ್ ಕೇಸ್ 138 ಅಂತ. ಅದರಿಂದ ಇನ್ನೂ ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ ಇದೆ. ಸೆಕ್ಷನ್ 138 ಅನ್ನೋದು ಸೆಕ್ಯೂರಿಟಿ ಪರ್ಪಸ್. ಆಯ್ತಾ? ಸೆಕ್ಷನ್ 139 ಅನ್ನೋದು ಚೆಕ್ ತಗೊಂಡಿರೋದು, ನೀವು ತಗೊಂಡು ಬೌನ್ಸ್ ಮಾಡಿದೀರಾ, ನೀವು ಚೆಕ್ ಕೊಟ್ಟಿದ್ದೀರಾ, ನೀವು ಅಫೆನ್ಸ್ ಮಾಡಿದೀರಾ, ಅಕ್ಯೂಸ್ಡ್ ಆಗಿ ಆಗ್ತೀರಾ ನೀವು. ಅಪರಾಧ ಮಾಡಿದೀರಾ, ತಪ್ಪು ಮಾಡಿದೀರಾ ನೀವು. ಆ ಟೈಮಲ್ಲಿ ಚೆಕ್ ಪ್ರೆಸೆಂಟೇಶನ್ ಮಾಡಿದಾಗ ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತಾರೆ, ಎಂಡೋಸ್ಮೆಂಟ್ ಅಂತ ಕೊಡ್ತಾರೆ. ಆ ಎಂಡೋಸ್ಮೆಂಟ್ ತಗೊಂಡು ಬಂದು ನಿಮ್ ಯಾರಾದ್ರೂ ಒಂದು ವಕೀಲ್, ಅಡ್ವೊಕೇಟ್ಸ್ ಮುಖಾಂತರ ಒಂದು ಲೀಗಲ್ ನೋಟಿಸ್ ಕಳಿಸಿ. ಯಾಕಂದ್ರೆ 15 ಡೇಸ್ ಒಳಗಡೆ ನನಗೆ ಈ ಅಮೌಂಟ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಕೋರ್ಟ್ಗೆ ಹೋಗಿ ಕೇಸ್ ಫೈಲ್ ಮಾಡ್ತೀನಿ ಅಂತ ಹೇಳಿ. ಆಯ್ತಾ? 15 ಡೇಸ್ ಒಳಗಡೆ ಕೊಟ್ಟಿಲ್ಲ ಅಂದ್ರೇನು ವಿತಿನ್ 30 ಡೇಸ್ ಒಳಗಡೆ ಕೇಸ್ ಫೈಲ್ ಮಾಡ್ಬೋದು. ಎಕ್ಸಾಂಪಲ್ಗೆ 1 ಇಯರ್ ತಗೊಂಡಿರ್ತೀವಿ, 1 ಇಯರ್ ಕಂಪ್ಲೀಟ್ ಆಯ್ತು, ಒಂದು ಪೀರಿಯಡ್ ಎಕ್ಸ್ಟ್ರಾ ಪೀರಿಯಡ್ ಒಂದು ಇಲ್ಲ, 15 ಡೇಸ್ ಒಳಗಡೆ ಲೀಗಲ್ ನೋಟಿಸ್ ಕಳಿಸಲೇಬೇಕು. 15 ಡೇಸ್. ಓಕೆ,
ಈಗ ನೀವು ಬೌನ್ಸ್ ಮಾಡಿ ಹ್ಮ್ ಆಗಿ 15 ಡೇಸ್ ಒಳಗಡೆ ಅವ್ರಿಗೆ ಸರ್ವ್ ಆಗಿ 15 ಡೇಸ್ ಒಳಗಡೆ ಅವ್ರು ಕೊಡ್ಬೇಕು. ಓಕೆ ಓಕೆ ಗೊತ್ತಾಯ್ತು. ಇಲ್ಲ ಅಂತಂದ್ರೆ ಒಂದು 30 ಡೇಸ್ ಒಳಗಡೆ ಕೇಸ್ ಫೈಲ್ ಮಾಡಿ ರಿಮೂವ್ ಮಾಡೋ PCR ಅಂತ ಪ್ರೈವೇಟ್ ಕಂಪ್ಲೇಂಟ್ ಅಂತ. ಇವಾಗ ನೋಡು ಅದೇ ತರ ನಂಬಿಕೆದಲ್ಲಿ ತಗೊಂಡಿದ್ರೆ ಅದು ನಂಬಿಕೆದಲ್ಲಿ ಕೊಡ್ಬೇಕು. ಯಾಕಂದ್ರೆ ಇವು ಅವ್ರಿಗೆ ಎಷ್ಟು ಅಮೌಂಟ್ ಅರ್ಜೆಂಟ್ ಇದೆಯೋ ಕೊಟ್ಟಿರೋರ್ಗೂ ಅರ್ಜೆಂಟ್ ಇರುತ್ತೆ. ಆವಾಗ ಇವಾಗ ನೀನ್ ಕೊಟ್ಟಿದ್ರೆ ನಾನು ಯಾವ ತರ ನಿನ್ಗೆ ಅರ್ಥ ಮಾಡ್ಕೊಂಡು ಕೊಟ್ಟನು, ನೀನು ಅದೇ ತರ ಅರ್ಥ ಮಾಡ್ಕೊಂಡು ನಾನು ಕೊಡ್ಬೇಕು. ಆಯ್ತಾ? ಮಿನಿಮಮ್ ಒಂದು ಅಗ್ರಿಮೆಂಟ್ ಒಂದು ಅದು ವ್ಯಾಲ್ಯೂ ಮೇಲೆ ಸ್ಟಾಂಪ್ ಡ್ಯೂಟಿ ತಗೋಬೇಕಾಗುತ್ತೆ. ಒಂದು 2 lakhಗೆ ಒಂದು ಬಗ್ಗೆ ನಾರ್ಮಲ್ ಇವಾಗ ಸ್ಟ್ಯಾಂಪ್ ಅಂದ್ರೆ ಇವಾಗ 100 rupeesಗೂ ಒಂದು ಅಗ್ರಿಮೆಂಟ್ ಸಿಗುತ್ತೆ. 500 ಒಂದು ನೀನು ಹೇಳ್ತಾ ಇರೋದು ವ್ಯಾಲ್ಯೂಯೇಷನ್ ಬಗ್ಗೆ ನೀವು ಎಷ್ಟು ಕೊಟ್ಟಿದ್ರೆ 2 lakh ಡಿಪೆಂಡ್ ಆನ್ ಅಮೌಂಟ್ ಬಜೆಟ್ ಅಮೌಂಟ್ ಮೇಲೆ ನೀವು ಸ್ಟಾಂಪ್ ಡ್ಯೂಟಿ ಅದ್ರ ಬಗ್ಗೆ ತಗೋಬೇಕು. ಅಷ್ಟು ಅದಕ್ಕೊಂದು ಅಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ಸ್ಟಾಂಪ್ ಪೇಪರ್ ತಗೋಬೇಕಾಗುತ್ತೆ ನೀವು. ಆ ಸ್ಟಾಂಪ್ ಪೇಪರ್ ಬಗ್ಗೆ ತಗೊಂಡಾದಾಗ ಈ ಅಮೌಂಟ್ ನೀವು ಯಾವತ್ತು ಕೊಟ್ಟಿದ್ದೀರಾ, ನೀವು ಯಾವಾಗ ಕೊಟ್ಟು ಹೆಂಗ್ ಕೊಡ್ತೀರಾ, ಯಾವ ಮುಖಾಂತರ ಕೊಟ್ಟಿದ್ದೀರಾ ಎಲ್ಲ ಅದ್ರಲ್ಲಿ ಹಿಸ್ಟ್ರಿ ಹಾಕ್ತೀರಾ. ಅದ್ರಲ್ಲಿ ನಿಮ್ಗೆ ಗೊತ್ತಿರೋ ವಿಟ್ನೆಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತೀರಾ. ವಿಟ್ನೆಸ್ ಸೈನ್ ಹಾಕ್ಸ್ಕೊಂಡು ಇಟ್ಕೊಂತೀರಾ. ಒಂದು ಮಿನಿಮಮ್ ಒಂದು 12 months ಒಳಗಡೆ ಕೊಡ್ತೀನಿ ಅಂತ ಹೇಳ್ತೀರಾ. ಅದ್ ಕೊಡಕ್ಕಾಗಿಲ್ಲ ಅಂತಂದ್ರೂ OS ಒರಿಜಿನಲ್ ಶೂಟ್ ಸಿವಿಲ್ ದಾವೆನಲ್ಲಿ ನಾವು ಕೋರ್ಟ್ ಮುಖಾಂತರ ಅಗ್ರಿಮೆಂಟ್ ಹಾಕೊಂಡು ನಿಮ್ಗೆ ಕೊಟ್ಟಿರೋ ಟ್ರಾನ್ಸಾಕ್ಷನ್ ಎಲ್ಲ ಇಟ್ಕೊಂಡು OS ಕೇಸ್ ಅಂತ ಫೈಲ್ ಮಾಡ್ಬೋದು. ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೊಂಡು ಎಕ್ಸಿಕ್ಯೂಷನ್ ಪಿಟಿಷನ್ ಅಲ್ಲಿ ಅವ್ರ ಮನೆ ಇದ್ರೆ ಅಟ್ಯಾಚ್ಮೆಂಟ್ ಪ್ರಾಪರ್ಟಿ, ಅಕೌಂಟ್ ಅಲ್ಲಿ ಇದ್ರೆ ಒಂದು ಸ್ಯಾಲರಿನ ಅಟ್ಯಾಚ್ಮೆಂಟ್ ಮಾಡ್ಬೋದು, ಅವನ ಬ್ಯಾಲೆನ್ಸ್ ಇದೆ ಅದು ಅಟ್ಯಾಚ್ಮೆಂಟ್ ಮಾಡ್ಬೋದು, ಈ ನಿಮ್ ಮನೆಗೆ ಅಟ್ಯಾಚ್ಮೆಂಟ್ ಮಾಡ್ಬೋದು, ಅದನ್ನ ಆರ್ಡರ್ ಮಾಡಿಸ್ಕೊಬಹುದು. ಅದನ್ನ ಮಾಡಿಸ್ಕೊಂಡು ರಿಕವರಿ ಮಾಡ್ಬೋದು. ಬಟ್ ಡಿಲೇ ಆಗುತ್ತೆ. ಇದು OS ಕೇಸ್ ಅಲ್ಲಿ. ಇವಾಗ ಸಪೋಸ್ ಎಕ್ಸಾಂಪಲ್ ಅವರು ಕೋರ್ಟ್ಗೆ ಇದಾಗಿದಾರಲ್ಲ, ಬಂದಿಲ್ಲ ಅನ್ನೋ ಟೈಮಲ್ಲಿ ನೆಕ್ಸ್ಟ್ ಅವರು NBW ಮಾಡ್ಬೋದು, ಪ್ರೊಕ್ಲಮೇಷನ್ ಇಶ್ಯೂ ಮಾಡ್ತಾರೆ. ಪ್ರೊಕ್ಲಮೇಷನ್ ಅಂತಂದಾಗ ಅವ್ರಿಗೆ ಎಲ್ಲಾದ್ರೂ ಸಿಗ್ಲಿ ಇಮಿಡಿಯೇಟ್ ಆಗಿ ತಗೊಂಡು ಅರೆಸ್ಟ್ ಮಾಡ್ಬೋದು ಅಂತ ಆರ್ಡರ್ ಮಾಡಿ ತಗೋಬಿಟ್ರು. ಇವಾಗ ಇಲ್ಲಿವರೆಗೂ ನಾಲೆಜ್ ಇದ್ದಿಲ್ಲ, ತಗೋಬಿಟ್ರು, ಅವ್ರು ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಏನ್ ಮುಖಾಂತರ ಕೊಟ್ಟಿದ್ದಾರೆ? ಆನ್ಲೈನ್ ಅಲ್ಲಿ ಕೊಟ್ಟಿರ್ಬೋದು, ಅವರು ಕ್ಯಾಶ್ ಆನ್ಲೈನ್ ಕೊಟ್ಟಿದ್ರೆ ಸಪೋಸ್ ಅವ್ರು ಯಾವ ತರ ರಿಕವರಿ ಮಾಡ್ಕೋಬಹುದು? ಅದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಇರುತ್ತೆ, ಅದರಿಂದ ಕೊಟ್ಟು ನಾವು ಪ್ರೊಡ್ಯೂಸ್ ಮಾಡಿ ಮನಿ ಹಾಕಬಹುದು, ಮನೆ ರಿಕವರಿ ಶೂಟ್ ಹಾಕೋಬಹುದು. ಅವ್ರದ್ದು ಪ್ರೂಫ್ ತಗೊಂಡು ನೀವು ಅದು ಕೇಸು ಫೈಲ್ ಮಾಡ್ಕೊ. ಬೈಯಾಂಡ್ ಕೊಟ್ಟಿದ್ದೆ ಅಂದ್ರೆ ಏನು ಮಾಡಕ್ಕಾಗಲ್ಲ. ಬೈಯಾಂಡ್ ಕೊಟ್ರೆ ಯಾರು ಮಾಡಕ್ಕ, ಯಾರು ನೋಡಿಲ್ಲ, ನೀವು ಹೋಗಿ ಎಲ್ಲ ಕೊಟ್ಟಿರ್ತೀರಾ, ಬರ್ತೀರಾ, ಯಾರು ನೋಡಿರಲ್ಲ, ಏನು ಮಾಡಕ್ಕಾಗಲ್ಲ. ಅವ್ರ ಇಲ್ಲ ಅಂದ್ರೆ ಮುಗೀತು, ನಿಮ್ಗೆ ಗೊತ್ತು, ಅವ್ರಿಗೆ ಗೊತ್ತು. ಮತ್ತೆ ಏನಿಲ್ಲ ಅಂದ್ರೆ ನಾನ್ ಬೇಲೆಬಲ್ ಕೋರ್ಟ್ ಇಂದ ಇಶ್ಯೂ ಮಾಡಿರ್ತಾರೆ, ಅದನ್ನ ತಗೊಂಡೋಗಿ ಅವ್ರು ನೀವು ಅರೆಸ್ಟ್ ಮಾಡ್ಬೋದು. ಪೊಲೀಸರು ಅರೆಸ್ಟ್ ಮಾಡ್ಬೋದು, ಅರೆಸ್ಟ್ ಮಾಡ್ಬೋದು. ನಾನ್ ಬೇಲೆಬಲ್ ವಾರೆಂಟ್. ಕ್ರಿಮಿನಲ್ ಕೇಸ್, ಸಿವಿಲ್ ಕೇಸ್, ಕ್ರಿಮಿನಲ್ ಕೇಸ್ ಅಂದವಾಗ ಅರೆಸ್ಟ್ ವರ್ಗೂ ಹೋಗುತ್ತೆ. ಇದು ಅಟ್ಯಾಚ್ಮೆಂಟ್ ಪ್ರಾಪರ್ಟಿ ರಿಕವರ್ ಮಾಡ್ಕೋಬಹುದು ಮನಿ. ಇದು ಫಸ್ಟ್ ಸ್ಟೆಪ್ ಆದ್ಮೇಲೆ ಅದು ಫೈನಲ್ ಆಗಿ ಅರೆಸ್ಟ್. ಫಸ್ಟ್ ಅದು ಕ್ರಿಮಿನಲ್ ಪ್ರೊಸೀಜರ್ ಇರುತ್ತೆ. ಅದರಲ್ಲಿ ನಾವು ಕೋರ್ಟ್ ಇಂದ NBW ಇಶ್ಯೂ ಮಾಡ್ತಾರೆ. ಆ NBW ನಲ್ಲಿ ತಗೊಂಡು ಪೊಲೀಸ್ ಅವರು ಯಾವಾಗ ಯಾವ ಟೈಮ್ ಎಲ್ಲ ಬಂದು ಅವ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಇದೆಲ್ಲ ಪ್ರೊಸೀಜರ್ ಐತಿ, ಇದೆಲ್ಲ ತಳ್ಕೊಂಡ್ರೆ ಒಳ್ಳೇದು, ಅವ್ರಿಗೆ ಒಳ್ಳೇದು. ಕರೆಕ್ಟ್. ಇದೆಲ್ಲ ಯಾರು ಸ್ವಲ್ಪ ಜನ ಯೂಸ್ ಮಾಡಿರ್ತಾರೆ, ದೊಡ್ಡ ಅಮೌಂಟ್ ಅಲ್ಲಿ ಅಗ್ರಿಮೆಂಟ್ ಎಲ್ಲ ಯೂಸ್ ಮಾಡಿರ್ತಾರೆ. ಈ ಚಿಕ್ಕ ಅಮೌಂಟ್ ಇದರಲ್ಲಿ ನೋಡ ಯೂಸ್ ಆಗುತ್ತೆ. ಇದು ಎಲ್ಲರಿಗೂ ಜನರಲ್ ನಾಲೆಜ್ ಇದೆ. ಜನರಲ್ ನಾಲೆಜ್ ಏನು? ತುಂಬಾ ಥ್ಯಾಂಕ್ ಯು. ನಮ್ಮ ಅಡ್ವೊಕೇಟ್ ಮುಖಂಡ ಅವ್ರನ್ನ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ಅವರಿಂದ ಸ್ವಲ್ಪ ಯೂಸ್ಫುಲ್ ನಾಲೆಜ್ ಕೂಡ ನಿಮ್ಗೆ ಬಂದಿದೆ ಅನ್ಸುತ್ತೆ. ಇಲ್ಲಿಗ ವಿಡಿಯೋ ಮಾಡ್ತಾರ ಇದೇ ತರ ನಮ್ಮ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಬೈ, ಸಿ ಯು.